ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 8.3 ಬಿಡಿಸೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಬಡ್ಡಿ ಅಂದ್ರೇನು, ಚಕ್ರ ಬಡ್ಡಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊರಿ. ಬಡ್ಡಿ ಅಂದ್ರೆ ಏನಪ್ಪಾ? ಬಡ್ಡಿ ಅಂದರೆ ಠೇವಣಿಯಾಗಿರಿಸಿದ ಹಣಕ್ಕೆ ಪಾವತಿಸುವ ಹೆಚ್ಚುವರಿ ಹಣವನ್ನ ನಾವು ಬಡ್ಡಿ ಅಂತ ಕರಿತೇವಿ. ನೀವೇನ ರೊಕ್ಕ ಇಟ್ಟಿರ್ತೀರಲ್ಪ, ಅದಕ್ಕೆ ಎಕ್ಸ್ಟ್ರಾ ರೊಕ್ಕ ಕೊಡ್ತಾರಲ್ಲ, ಅದ ಏನ ಬಡ್ಡಿ. ನೆಕ್ಸ್ಟ್ ಚಕ್ರ ಬಡ್ಡಿ ಅಂದ್ರೇನು? ಚಕ್ರ ಬಡ್ಡಿ ಅಂದ್ರ ಹಿಂದಿನ ವರ್ಷದ ಮೊತ್ತದ ಮೇಲೆ ಲೆಕ್ಕ ಮಾಡಿ ಏನ್ ಬಡ್ಡಿ ಆಗತ್ತಲ್ಲ, ಅದನ್ನ ನಾವು ಚಕ್ರ ಬಡ್ಡಿ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಚಕ್ರ ಬಡ್ಡಿ ಕಂಡಿಡಿಯಕ್ ಸೂತ್ರ ಬೇಕಲ್ಲ ನಿಮ್ಗ. ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಮಾಡಿದ್ರ ಅದ್ರ ಸೂತ್ರ ಏನೈತೆ ಅಂದ್ರಪ್ಪ, P ಇಂಟು 1+R/100. ಹೌದಾಪ, ಹೋಲ್ ಟು ದ ಪವರ್ ಆಫ್ n. ಹಂಗಂದ್ರ ಪಿ ಅಂದ್ರೆ ಏನಪ್ಪಾ? ಪಿ ಅಂದ್ರಿಲೆ ಅಸಲು. ಪಿ ಅಂದ್ರೆ ಏನಪ್ಪಾ? ಅಸಲು. ಆರ್ ಅಂದ್ರೆ ಏನಪ್ಪಾ? ಆರ್ ಅಂದ್ರ ಬಡ್ಡಿ ದರ. ಆರ್ ಅಂದ್ರೆ ಏನಪ್ಪಾ? ಬಡ್ಡಿ ದರ. ಹಾಗಾದ್ರೆ ಎನ್ ಅಂದ್ರೆ ಏನಪ್ಪಾ? ಎನ್ ಅಂದ್ರ ಅವಧಿ. ಎನ್ ಅಂದ್ರೆ ಏನಪ್ಪಾ? ಅವಧಿ. ಇದನ್ನ ನೀವು ಯಾವಾಗ ಕಂಡು ಹಿಡಿಬೇಕಂದ್ರ, ಒಂದ್ ವರ್ಷಕ್ಕೊಮ್ಮೆ ಬಡ್ಡಿ ಯೂಸ್ ಮಾಡ್ಬೇಕಂದ್ರ ಈ ಸೂತ್ರವನ್ನ ಉಪಯೋಗಿಸ್ಬೇಕು. ನೆಕ್ಸ್ಟ್ ಅರ್ಧ ವರ್ಷಕ್ಕೊಮ್ಮೆ ನೀವು ಬಡ್ಡಿ ಕಂಡು ಹಿಡಿಬೇಕಂದ್ರ ಅದ್ರ ಸೂತ್ರ ಏನೈತೆ ಅಂದ್ರ P ಇಂಟು, ಹೌದಪ್ಪ, 1+R/200 ಹೋಲ್ ಟು ದ ಪವರ್ ಆಫ್ 2n. ಅರ್ಧ ವರ್ಷಕ್ಕೆ ಹೌದಿಲ್ಲ, ಒಂದ್ ವರ್ಷಕ್ಕಂದ್ರೇನ ಎನ್, ಅರ್ಧ ವರ್ಷಕ್ಕಂದ್ರ 2n. ತಿಳಿತಲ್ಲ? ಇದು ಇಷ್ಟು. ಹಂಗಂದ್ರ 2n ಅಂದ್ರೇನ? 2n ಅಂದ್ರ ಅರ್ಧ ವರ್ಷಗಳ ಸಂಖ್ಯೆ. ಏನ ಅರ್ಧ ವರ್ಷ, ಎಷ್ಟು ವರ್ಷ ಕೊಟ್ಟಿರ್ತಾರಲ್ಲ ಅದರದ ಅರ್ಧ ವರ್ಷಗಳ ಸಂಖ್ಯೆ. ತಿಳಿತಲ್ಲಪ್ಪ? ಇಷ್ಟ ನೋಡ್ರಿ. ಇದೇ ನೀವು ಇವೆರಡು ಬಾಳ ಇಂಪಾರ್ಟೆಂಟ್ ಸೂತ್ರ. ಮುಂದೆ ನೀವು ಯಾವ ಲೆಕ್ಕ ಬಿಡಿಸಿದ್ರು ಈ ಎರಡು ಸೂತ್ರದ ಮ್ಯಾಗ ಏನ್ ಮಾಡ್ತೀರಿ? ಲೆಕ್ಕವನ್ನ ಬಿಡಿಸ್ತೀರಿ. ಮೊದಲಿಗೆ ಸೂತ್ರ ಬೈಪಾಟ್ ಹಾಕ್ಬಿಡ್ರಿ, ಅಂದ್ರ ಲೆಕ್ಕ ಏನ್ ಮಾಡ್ತೀರಿ? ಸರಳವಾಗಿ ಬಿಡಿಸ್ತೀರಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ನೋಡ್ರಿ. ಇವುಗಳ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನ ಲೆಕ್ಕಿಸ್ರಿ. ಮೊತ್ತನು ಲೆಕ್ಕಿಸ್ಬೇಕಪ್ಪ, ಮತ್ತ ಚಕ್ರ ಬಡ್ಡಿಯನ್ನು ಕೂಡ ಲೆಕ್ಕಿಸ್ಬೇಕು. ಹಾಗಾದ್ರೆ ವಾರ್ಷಿಕ 12.12 ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ರು 10,800ಗಳಿಗೆ 3 ವರ್ಷಕ್ಕ. ನೋಡ್ರಿಲಿ, ಇಲ್ಲೆಲ್ಲಾ ಕೊಟ್ರ. ಇದಕ್ ನಾವ್ ಏನ್ ಮಾಡ್ಬೇಕು? ಮೊತ್ತ ಚಕ್ರ ಬಡ್ಡಿಯನ್ನ ಕಂಡಿಡ್ಬೇಕು. ಹಾಗಾದ್ರೆ ಫಸ್ಟಿಗೆ ಏನ್ ಕೊಟ್ರಪ್ಪ? ಅಸಲ್ ಕೊಟ್ರ. ಪಿ ಅಸಲಪ್ಪ. ಇದು ಎಷ್ಟೈತಪ್ಪ? 10,800 ಐತಿ. ನೆಕ್ಸ್ಟ್ ಏನೈತಪ್ಪ? ಪಿ ಕೊಟ್ರ, ಆರ್ ಕೊಟ್ಟಾರ, ದರ ಕೊಟ್ಟಾರನ. ಇಲ್ಲಿ ಏನೈತಿ? 12.12 ಐತಿಯಪ್ಪ. ಇದನ್ನ ಹೆಂಗ್ ಬರ್ಕೊಂತೀರಿ? 12 24, 24 1 25 ಮತ್ತೇನೈತಪ್ಪ? 3 ವರ್ಷಗಳಿಗೆ ಇದೇನಪ್ಪ? n = 3. ಇವಾಗ ಸೂತ್ರ ಏನೈತಪ್ಪ? a = ಮೊತ್ತ ಕಂಡು ಹಿಡಿಬೇಕದಿಲ್ಲ. a = P ಇಂಟು 1+R/100 ಹೋಲ್ ಟು ದ ಪವರ್ ಆಫ್ n ಐತೆ. ಹಂಗಂದ್ರ ಈಗ ಪಿ ಅಂದ್ರ ಗೊತ್ತೈತಪ್ಪ ನಿಮ್ಗ, ಆರ್ ಅಂದ್ರ ಗೊತ್ತೈತಿ. ಇವು ಎಲ್ಲವನ್ನ ಏನ್ ಮಾಡ್ರಿ? ಈ ಸೂತ್ರದಾಗ ಹಾಕ್ಬಿಡ್ರಿ. ಪಿ ಅಂದ್ರೆ ಎಷ್ಟಪ್ಪ? 10,800. ಹೌದಪ್ಪ? ಪ್ಲಸ್ 1+ ಆರ್ ಎಷ್ಟೈತಪ್ಪ? 25 ಐತೆ. 25 ಡಿವೈಡೆಡ್ ಬೈ 100. ಹೌದಪ್ಪ? ಎನ್ ಎಷ್ಟೈತಪ್ಪ? 3 ಐತೆ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಲಕ್ಷ್ಯ ಕೊಟ್ಟು 10,800 1+ ಇದು 25 ಹೆಂಗ್ ಬರ್ಕೋಬಹುದು ಹೇಳ್ರಿ ನಾವು? 25 ಡಿವೈಡೆಡ್ ಬೈ 2 × 100. ಹೌದಾ? ಹೋಲ್ ಟು ದ ಪವರ್ ಆಫ್ 3. ಈಗ 10,800 1+25 ಡಿವೈಡೆಡ್ ಬೈ 102 200 ಹೋಲ್ ಟು ದ ಪವರ್ ಆಫ್ 3ನ. ಇಲ್ಲಿ ಏನ್ ಮಾಡ್ತೀರಪ್ಪ? ಭಿನ್ನ ರಾಶಿಗಳ ಸಂಕಲ. ಲಸ ಎಷ್ಟು ಬಂತಪ್ಪ? 200. 200 ಒಂದ್ಲೆ 200. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಇದನ್ನ ಲೆಕ್ಕವನ್ನ ಭಿನ್ನ ರಾಶಿ ಸಂಕಲನ ತರ ಬಿಡಿಸ್ತೀರಿ. 200 ಒಂದ್ಲೆ 200 ಇಲ್ಲೇ 200 ಏನಾಗುತ್ತಾ? ಕ್ಯಾನ್ಸಲ್ ಆಗುತ್ತಾ? ಉಳಿತೈತೇನ? 25 ಡಿವೈಡೆಡ್ ಬೈ 200. ಹೌದನಪ್ಪ? ಹೋಲ್ ಟು ದ ಪವರ್ ಆಫ್ 3. ನೆಕ್ಸ್ಟ್ 10,800
200ಕ್ಕೆ 25 ಕೂಡಿಸಿದ್ರೆ 225 ಡಿವೈಡೆಡ್ ಬೈ 200 ಹೋಲ್ ಟು ದ ಪವರ್ ಆಫ್ 3. ಹೌದಾಪ? ಇದನ್ನ ಏನ್ ಮಾಡ್ತೀರಿ? ಕಡ್ತಾ ಬಿಡ್ತೀರಿ. ಹೌದಾ? ಇದನ್ನ ಕಡ್ತಾ ಬಿಡೋದಂದ್ರೆ ಎಷ್ಟಾಗುತ್ತ? 245ಲೇನಾಪ? 2 ಇದು ಸಾರಿ 5 ನಕಲಿ 20, 5 5 25. ನೆಕ್ಸ್ಟ್ ಇಲ್ಲಿ 5 ನಕಲಿ 5 ಪೂಜಿಲೆ 10,800 ಡಿವೈಡ್ ಇಂಟು 45/90. ಇದನ್ನ ಮತ್ತೆ ಹೆಂಗ್ ಕಡ್ತಾ ಹೊಡಿತೀರಿ ಹೇಳ್ರಿ? 5 9 5 8. ಹೌದಾ? 10,800 ಇಂಟು 5 9 5 8 ಹೋಲ್ ಟು ದ ಪವರ್ ಆಫ್ 3ನ ಇಲ್ಲಿ ಘಾತ 3 ಐತೆ ಅಂದ್ರೆ ಈ 9 ಮತ್ತೆ 8ನ ಏನ್ ಮಾಡ್ಬೇಕಪ್ಪ? 3 ಸಲ ಗುಣಿಸ್ಬೇಕು. 9 81 ಒಂದ್ಲೇ ಮಾಡ್ಬೇಕು. ಹೌದಾ? ಇವಾಗ ಎ ಇಸ್ ಈಕ್ವಲ್ ಟು 10,800. ಹೌದಾ? ಇಲ್ಲೇ ಏನಿರ್ಲ ಅಂದ್ರೆ ಏನಿರ್ತ? ಇಂಟು ಇರ್ತ. 9 81 9 729 729 ಡಿವೈಡೆಡ್ ಬೈ ಮತ್ತೆ 8 ಐತಲ್ಪ, 8ನ್ನು ಕೂಡ 3 ಸಲ ಗುಣಿಸ್ರಿ. 8 8 64 64 8 512. ಹೌದಾಪ? ಇವಾಗ ಏನ್ ಮಾಡ್ಬೇಕಿಲ್ಲಿ? ಕಡ್ತಾ ಹೊಡಿಬೇಕು. ಮತ್ತೆ 2 5 2 5 2 ನಕಲೆ 0 0. ಮತ್ತೇನಪ್ಪ? 2 2. ಹೌದಾ? 1 ಉಳಿತಾ? 2 5 2 6. ಇವಾಗ ಏನ್ ಉಳಿತಪ್ಪ? ಇಲ್ಲಿ 251 ಉಳಿತು. 256 ಉಳಿತಾಪ? 256 ಅಂದ್ರೆ ಎ ಇಸ್ ಈಕ್ವಲ್ ಟು ಇವನ್ನೆರಡು ಏನ್ ಮಾಡ್ರಿ? ಗುಣಿಸ್ಕೊಂಡ್ಬಿಡ್ರಿ. ಗುಣಿಸ್ಕೊಂಡ್ರ 5,400 ಇಂಟು 729 ಮಾಡ್ರಿ. 393660 ಬರ್ತ. 393660 ಬರ್ತ ಡಿವೈಡೆಡ್ ಬೈ 256. ಹೌದಾಪ? ಇವನ್ನೆರಡು ಏನ್ ಮಾಡ್ರಿ? 256 ಇದನ್ನ ಕಡ್ತಾ ಹೊಡಿರಿ. ಕಡ್ತಾ ಹೊಡೆದ್ರೆ ಅಂದ್ರೆ ಎಷ್ಟು ಬರ್ತೈತಪ್ಪ? 15,377.34 ರೂಪಾಯಿ. ಅಂದ್ರ ಮೊತ್ತ ಎಷ್ಟು ಸಿಕ್ತಪ್ಪ ನಿಮ್ಗ? 15,377.34 ರೂಪಾಯಿ ಸಿಕ್ತ. ಇವಾಗ ಈಗ ಮೊತ್ತ ಕಂಡು ಹಿಡಿದ್ರಿ. ಇನ್ನೊಂದ್ ಏನ್ ಕಂಡು ಹಿಡ್ಬೇಕು? ಚಕ್ರ ಬಡ್ಡಿ. ಹೌದಾ? ಚಕ್ರ ಬಡ್ಡಿಯನ್ನ ನಾವೇನ್ ಮಾಡ್ಬೇಕಪ್ಪ? ಇಲ್ಲಿ ಕಂಡು ಹಿಡ್ಬೇಕು. ಚಕ್ರ ಬಡ್ಡಿ ಸೂತ್ರ ಏನೈತಪ್ಪ? ಚಕ್ರ ಬಡ್ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಪಿ. ಎ ಅಂದ್ರ ಮೊತ್ತ, ಪಿ ಅಂದ್ರ ಅಸಲು. ಇದು ಮೊತ್ತ ಎಷ್ಟೈತಪ್ಪ? 15,377.34 ಮೈನಸ್ 10,800 ರೂಪಾಯಿ ಏನೈತಪ್ಪ? ಇದು ಅಸಲ್ ಐತಿ. ಇದ್ರಾಗ ಇದನ್ನ ಕಳೆದ್ ಬಿಡ್ರಿ. ಎಷ್ಟು ಸಿಗುತ್ತಾ? 4,577 ರೂಪಾಯಿ 34 ಪೈಸೆ. ಇದೇನಪ್ಪ? ಚಕ್ರ ಬಡ್ಡಿ ಆಯ್ತು. ಇದೇನಿದು? ಚಕ್ರ ಬಡ್ಡಿ. ತಿಳಿತಲ್ಲ ನೀವು ಯಾವ ರೀತಿ ಲೆಕ್ಕವನ್ನ ಮಾಡ್ಬೇಕಂತ ಹೇಳಿ. ಫಸ್ಟಿಗೆ ಮೊತ್ತ ಕಂಡುಹಿಡೀರಿ, ಆಮ್ಯಾಗ ಏನ್ ಮಾಡ್ರಿ? ಇದು ಚಕ್ರ ಬಡ್ಡಿಯನ್ನ ಕಂಡುಹಿಡೀರಿ. ತಿಳಿತಲ್ಲ? ನೆಕ್ಸ್ಟ್ ಬಿ ಪ್ರಶ್ನೆ. ಒಂದೇದ್ರಾಗ ಬಿ ಇದು ಏನು? ವಾರ್ಷಿಕ 10% ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ 1,800 ರೂಪಾಯಿ ಏನ್ ಬರ್ತಾ? 1,800 ರೂಪಾಯಿ ಅಸಲಾಗ 18,000 ರೂಪಾಯಿಗಳಿಗೆ 2.12 ವರ್ಷಗಳಿಗೆ. ಫಸ್ಟಿಗೆ ಸೂತ್ರ ಗೊತ್ತೈತಿ ಏನು? ಎ ಇಸ್ ಈಕ್ವಲ್ ಟು ಹೌದಾ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಹೌದು. ಹಾಗಾದ್ರೆ ಪಿ ಅಸಲ್ ಎಷ್ಟೈತಪ್ಪ? 18,000 ಐತೆ. ನೆಕ್ಸ್ಟ್ ಆರ್ ಐತಿ. ಆರ್ ಏನಪ್ಪ? ಇದು ಬಡ್ಡಿ ದರ ಎಷ್ಟೈತಿ? 10% ಐತೆ. ನೆಕ್ಸ್ಟ್ ಮುಂದೆ ಏನೈತಪ್ಪ? ಎನ್ ಐತಿ. ಎನ್ ಏನೈತಿ? 2.12 ಐತೆ. 2.12 ಅಂದ್ರೆ ಎಷ್ಟಾಗುತ್ತೆ? ಇದು 2 4 4 1 5 2 ಆಗುತ್ತ. ಇಲ್ಲಿ ನೋಡ್ರಿ, ಎರಡು ಪೂರ್ಣ ವರ್ಷಕ್ಕೆ ಚಕ್ರ ಬಡ್ಡಿಯನ್ನು ಕಂಡು ಹಿಡಿದ. ಹೌದಾ? ಇದೇನಾಗುತ್ತೆ ಹೇಳ್ರಿ? 2 2.5 ಆಗುತ್ತ. ಅಂದ್ರೆ 2.5 ವರ್ಷ ಆಗುತ್ತೆ. ಹಾಗಾಗಿ ನಾವಿಲ್ಲಿ 2 ವರ್ಷದ ಪೂರ್ಣ ಚಕ್ರ ಬಡ್ಡಿಯನ್ನ ಕಂಡು ಹಿಡಿದು ಉಳಿದ ಅರ್ಧ ವರ್ಷದ ಏನ್ ಮಾಡ್ಬೇಕು? ಬಡ್ಡಿಯನ್ನ ಕಂಡು ಹಿಡಿಬೇಕು. ಇವಾಗ ನಾವು 2 ಪೂರ್ಣ ವರ್ಷದ ಬಡ್ಡಿಯನ್ನ ಕಂಡು ಹಿಡೀನ್ರಿ. 2 ಪೂರ್ಣ ವರ್ಷದ ಚಕ್ರ ಬಡ್ಡಿ ಕಂಡು ಹಿಡೀನ್ರಿ. ಹೌದಾಪ? ಇವಾಗ ಏನ್ ಮಾಡೋಣ್ರಿ? ಎನ್ ಈಕ್ವಲ್ ಟು ಏನಾಗುತ್ತೆ? ಈಗ 2 ಆಗುತ್ತ. ಎನ್ ಈಕ್ವಲ್ ಟು 2 ಆಗತ್ತೀಗ. ಯಾಕೆ? ಎಷ್ಟು ವರ್ಷದ ಕಂಡು ಹಿಡಿಯತ್ತೀರಿ? 2 ವರ್ಷದ ಕಂಡು ಹಿಡಿಯತ್ತೀರಿ. ಹಾಗಾದ್ರೆ ಏನಾಗತ್ತಿಲ್ಲಿ? ಎ ಇಸ್ ಈಕ್ವಲ್ ಟು ಪಿ. ಪಿ ಎಷ್ಟಪ್ಪ? 18,000.
ಮತ್ತ 1 ಪ್ಲಸ್ ಆರ್ ಎಷ್ಟಪ್ಪ 10 ಆರ್ ಎಷ್ಟೈತಿ 10 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2 ಯಾಕ 2 ವರ್ಷದ್ದು. ಹಾಗಾದ್ರೆ ಇಲ್ಲಿ ಏನಾಗತ್ತಪ್ಪ 18,000 ಇಲ್ಲಿ 100 ಪ್ಲಸ್ 10 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2 18,000 ಹೌದಾ. 100ಕ್ಕೆ 10 ಕೊಡ್ಸಿದ್ರ 110 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2 ಇದು ಕ್ಯಾನ್ಸಲ್ ಆಗ್ಬಿಡ್ತು. ಇವಾಗ ಏನ್ ಉಳಿತು 18,000 ಇಂಟು 11/10. ಈಗ 11ನ್ನ 2 ಸಲ ಗುಣಿಸ್ಬೇಕು ಮತ್ 10ನ್ನ ಏನ್ ಮಾಡ್ಬೇಕಪ್ಪ 2 ಸಲ ಗುಣಿಸ್ಬೇಕು. ಎಷ್ಟಾಗತ್ತ 18,000 ಇಂಟು 11 11 121 10 10 100. ಈಗ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗ್ಬಿಡ್ತಾವ. ಉಳಿತೈತೇನಪ್ಪ 180 ಇಂಟು 121 ಹೌದಪ್ಪ. ಈಗ 180 ಇಂಟು 121 ಮಾಡ್ರಿ ಎಷ್ಟು ಬರ್ತೈತಿ 21,780 ರೂಪಾಯಿ ಬರ್ತೈತಿ. ಇದೇನ್ಪಾ ಇದು ಮೊತ್ತ. ಇದು ಎಷ್ಟು ವರ್ಷಕ್ಕಪ್ಪ ಇದು 2 ವರ್ಷಕ್ಕ. ಹಾಗಾದ್ರೆ ನಾವು ಮುಂದಿನ ಇನ್ನೆಷ್ಟು ಉಳಿತಪ್ಪ ಅರ್ಧ ವರ್ಷ ಅಂದ್ರ 1/2 ಅಂಶ ಹೌದಾ. ಅರ್ಧ ವರ್ಷ ಹೌದಿಲ್ಲ ಇದು. ಇದಕ್ಕೆ ಏನ್ ಮಾಡೋಣ್ರಿ ಸರಳ ಬಡ್ಡಿಯನ್ನ ಕಂಡುಹಿಡಿಯನ್ರಿ ಹೌದಪ್ಪ. ಸರಳ ಬಡ್ಡಿಯ ಸೂತ್ರ ಏನೈತಪ್ಪ I is equal to PTR upon 100 ಐತೆ ಹೌದೋ ಇಲ್ಲ. I is equal to PTR upon 100. P ನು ಗೊತ್ತೈತಿ R ನು ಗೊತ್ತೈತಿ. ಮತ್ತ ಇವಾಗ ನಾವೇನ್ ಕಂಡುಹಿಡಿಬೇಕು I ಅನ್ನ ಕಂಡುಹಿಡಿಬೇಕು. P ಎಷ್ಟೈತಪ್ಪ ಈಗ 21,780 ಐತಿ ಹೌದಾ. 21,780 ರೂಪಾಯಿ ಏನತ್ತಪ್ಪ ಇದು ಅಸಲಾತು. ಮತ್ತ ಟಿ 1 ವರ್ಷ ಇಲ್ಲೇ ಟಿ ಎಷ್ಟು 1.5 ವರ್ಷ ಕಂಡು ಹಿಡಿಯತ್ತೀವಿ. ಆರ್ ಎಷ್ಟಪ್ಪ 10% ಡಿವೈಡೆಡ್ ಬೈ 2 ಇಂಟು 100. ಯಾಕೆ ಹೇಳ್ರಿ 1/2 ಅಂಶ ಐತಿ. 1 ಇಲ್ಲೇ 2 ಇಲ್ಲೇ ಇದೊಂದ್ ಸೊನ್ನೆ ಉಳಿತೆಷ್ಟಪ್ಪ ಇಲ್ಲಿ 2,178 ಡಿವೈಡೆಡ್ ಬೈ 2. ಇದನ್ನ ಭಾಗಿಸಿದ್ರೆ ಎಷ್ಟು ಬರ್ತಪ್ಪ ಇದು 1,089 ಬರ್ತ. ಇದೇನ್ ಸಿಕ್ತು ನಿಮ್ಗೀಗ ಇಲ್ಲೇ 1,089 ಬಡ್ಡಿ ಸಿಕ್ತು ಆಯ್ ಸಿಕ್ತು ಹೌದಾ. ಇವಾಗ 2 ವರ್ಷಗಳ ಚಕ್ರ ಬಡ್ಡಿ ಕಂಡು ಹಿಡಿತೀರ. 2 ವರ್ಷಗಳ ಚಕ್ರ ಬಡ್ಡಿಯನ್ನ ನಾವೇನ್ ಮಾಡ್ಬೇಕು ಕಂಡುಹಿಡ್ಬೇಕು. ಚಕ್ರ ಬಡ್ಡಿ ಸೂತ್ರ ಏನೈತಪ್ಪ ಎ ಮೈನಸ್ ಪಿ. ಚಕ್ರ ಬಡ್ಡಿ ಸೂತ್ರ ಏನ ಎ ಮೈನಸ್ ಪಿ. ಎ ಮೈನಸ್ ಪಿ ಚಕ್ರ ಬಡ್ಡಿ ಸೂತ್ರ ಆದ್ರ ಎ ಏನೈತಪ್ಪ 21,780 ಮೈನಸ್ ಪಿ ಏನೈತಪ್ಪ 18,000. ಅಸಲ್ 18,000 ಐತೆ ಇಲ್ಲ. ಇವನ್ನೆರಡು ಕಳೀರಿ ಎಷ್ಟು ಬರ್ತದೆ 21,780 18,000 ಕಳೆದ್ರ 3,180 ರೂಪಾಯಿ. ಇದೇನು 2 ವರ್ಷಕ್ಕೆ ಚಕ್ರ ಬಡ್ಡಿ ಆತ. ಇವಾಗ ನಾವೇನ್ ಮಾಡ್ಬೇಕು ಒಟ್ಟು ಬಡ್ಡಿಯನ್ನ ಕಂಡು ಹಿಡಿಬೇಕು. 1.5 ವರ್ಷಕ್ಕಾಪ ಮತ್ತೆ 2 ವರ್ಷದ್ದು 2. ಇವಾಗ ಒಟ್ಟು ಬಡ್ಡಿ ಹೆಂಗ್ ಕಂಡು ಹಿಡಿತೀರಿ ಒಂದು 2 ವರ್ಷದ್ದು ಒಂದು 1.5 ವರ್ಷದ್ದು. 2 ವರ್ಷದ್ದು ಎಷ್ಟೈತಪ್ಪ 2 ವರ್ಷದ್ದು 3,180 ರೂಪಾಯಿ ಐತಿ ಪ್ಲಸ್ 1.5 ವರ್ಷದ್ದು ಎಷ್ಟೈತಿ 1,089 ಐತಿ. ಹಾಗಾದ್ರೆ 2 ಕೂಡ್ಸಿದ್ರೆ ಎಷ್ಟಾತ್ಪ 4,869 ರೂಪಾಯಿ. ತಿಳಿತಲ್ಲ. ಇಲ್ಲಿ ಏನೇನ್ ಕಂಡುಹಿಡಿದ್ವಿ ನಾವು ಮೊತ್ತವನ್ನು ಕಂಡುಹಿಡಿದ್ವಿ ಮತ್ತೆ ಚಕ್ರ ಬಡ್ಡಿಯನ್ನು ಕೂಡ ಲೆಕ್ಕ ಹಾಕಿದ್ವಿ. ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ಏನ್ ಮಾಡ್ಬೇಕಪ್ಪ ಬಿಡಿಸ್ಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. ವಾರ್ಷಿಕ 8% ದರದಲ್ಲಿ ಆರ್ ಈಕ್ವಲ್ ಟು ಏನಪ್ಪಾ 8%. ನೆಕ್ಸ್ಟ್ ಅರ್ಧ ವರ್ಷಕ್ಕೊಮ್ಮೆ ನೋಡ್ರಿ ಎಷ್ಟು ವರ್ಷ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ 62,500 ರೂಗಳಿಗೆ 1.12 ವರ್ಷಗಳಿಗೆ ಹೌದಪ್ಪ 1.12. ಇವಾಗ ಏನ್ ಮಾಡ್ಬೇಕು ಆರ್ ಅಂತೂ 8% ಐತಿ. ಇದು ಅರ್ಧ ವರ್ಷಕ್ಕಂದ್ರೆ ಎಷ್ಟಾಗತ್ತಪ್ಪ ಇದು 4%. ಹೌದಾ. ಎಲ್ಲಾ ಅರ್ಧ ತಗೋಬೇಕು. ಈಗ ನೀವಿಲ್ಲಿ ಪಿ ಈಕ್ವಲ್ ಟು ಅಸಲಷ್ಟ ಪೂರ ತಗೋಬೇಕು 62,500. ಎಷ್ಟು ವರ್ಷ ಕಂಡು ಹಿಡಿಯತ್ತೀರಿ ಅರ್ಧ ವರ್ಷಕ್ಕೆ. ಇಲ್ಲೆಲ್ಲ ಕೊಟ್ಟಿದ್ದು 1 ವರ್ಷಕ್ಕೆ ಹೌದಪ್ಪ. ಇವಾಗ ಎನ್ ಈಕ್ವಲ್ ಟು ಏನಾಗುತ್ತ
3 ಆಗುತ್ತೆ. n equal to 3 ಆಗುತ್ತೆ. ಹಾಗಾದ್ರೆ a ಅನ್ನ ಏನ್ ಮಾಡ್ಬೇಕಪ್ಪ ನಾವೀಗ ಕಂಡುಹಿಡಬೇಕು. ಸೂತ್ರ a equal to p ಪ್ಲಸ್ ಐತಿ. p ಎಷ್ಟೈತಿ 62,500 p into 1 plus r divided by 100 whole to the power of 3. ಯಾಕೆ ಏನ್ ಐತಲ್ಲ ಅಲ್ಲಿ ಸೂತ್ರದಾಗ 62,500 100 100 ಪ್ಲಸ್ 4 ಡಿವೈಡೆಡ್ ಬೈ 100 whole to the power of 3. ಹೌದಪ್ಪ, ಇಲ್ಲಿ ಏನಾಗುತ್ತಿದೆ 62,500 ಇಂಟುನ ತಗೊಂಡ್ಬಿಡೋಣನ್ರಿ 104 ಡಿವೈಡೆಡ್ ಬೈ 100 whole to the power of 3. ಇದನ್ನ ಕಟ್ತಾ ಬಿಡಿದ್ರೆ ಎರಡು ಕಟ್ತಾ ಬಿಡಿನ್ರಿ. ಇದನ್ನ a is equal to 62,500 ಅಪ್ಪ. ಇವಾಗ ಏನ್ ಮಾಡ್ಕೊಂಡ್ಬಿಡ್ರಿ 26 ಡಿವೈಡೆಡ್ ಬೈ 25 ಕಟ್ತಾ ಬಿಡಿದ್ರೆ whole to the power of 3. ಇವಾಗ ಈ 26 ನಾವೇನ್ ಮಾಡ್ಬೇಕಪ್ಪ 3 ಸಲ ಗುಣಿಸ್ಬೇಕು. 62,500 3 ಸಲ ಗುಣಿಸ್ಬೇಕು. ಹೌದಾ? ಹಾಗಾದ್ರೆ ಇದನ್ನ ಅಷ್ಟು ಗುಣಿಸಿಟ್ಬಿಡೋಣ್ರಿ. 62,500 ಅಪ್ಪ ಇಂಟು 26 ಬೈ 25 26 ಬೈ 25 26 ಬೈ 25 ಈ ರೀತಿ ಕಚ್ಚಾ ತಗೋರಿ. ಕಚ್ಚಾ ತಗೊಂಡ್ 3 ಏನ್ ಮಾಡ್ರಿ ಗುಣಿಸ್ರಿ. ಗುಣಿಸಿ ಇದನ್ನ ಮತ್ತೆ ಇದನ್ನ ಗುಣಿಸಿದ್ರ ಆನ್ಸರ್ ಎಷ್ಟು ಬರ್ತಪ್ಪ ನಮ್ದು 70,304 ರೂಪಾಯಿ ಬರ್ತೈತಿ. ಏನ್ಪಾ ಇದು ಎ ಮೊತ್ತ ಆತ. ನೆಕ್ಸ್ಟ್ ಏನ್ ಕಂಡು ಹಿಡಿತೀರಿ? ಚಕ್ರ ಬಡ್ಡಿಯನ್ನ ಕಂಡು ಹಿಡಿತೀರಿ. ಚಕ್ರ ಬಡ್ಡಿ ಸೂತ್ರ ಗೊತ್ತೈತಿ. ಚಕ್ರ ಬಡ್ಡಿ ಎಷ್ಟೈತಿ? ಎ ಮೈನಸ್ ಪಿ. ಚಕ್ರ ಬಡ್ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಎ ಎಷ್ಟು ಬಂತಪ್ಪ 70,304 ರೂಪಾಯಿ ಮೈನಸ್ ಅಸಲು ಎಷ್ಟೈತಪ್ಪ 62,500 ರೂಪಾಯಿ ಐತಿ. ಎರಡುದ್ರಾಗ 70,304ರಾಗ 62,500 ಕಳೀರಿ ಎಷ್ಟು ಬರ್ತ 7,804 ರೂಪಾಯಿ. ತಿಳಿತನಪ? ಇದೇನು ಚಕ್ರ ಬಡ್ಡಿ. ಗೊತ್ತಾತ ಯಾವ ರೀತಿ ಕಂಡುಹಿಡಿಬೇಕಂತ? ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನ ಕಂಡುಹಿಡೋದು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ವಾರ್ಷಿಕ 9% ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ರು 8,000ಗಳಿಗೆ 1 ವರ್ಷಗಳಿಗೆ ಸೇಮ್ ಅಸಲು ಎಷ್ಟೈತಪ್ಪ? ಪಿ ಇಸ್ ಈಕ್ವಲ್ ಟು 8,000 ಪಿ ಇಸ್ ಈಕ್ವಲ್ ಟು 8,000 ಆರ್ ಇಸ್ ಈಕ್ವಲ್ ಟು 9/2. ಹೌದಾ? ನೆಕ್ಸ್ಟ್ ಎನ್ ಈಕ್ವಲ್ ಟು 2. ಎನ್ ಈಕ್ವಲ್ ಟು ಏನ್ಪಾ 2 ಆಗುತ್ತೆ ಇಲ್ಲಿ. ಯಾಕ ಎಷ್ಟು ವರ್ಷಕ್ಕೊಮ್ಮೆಪ್ಪ 8 ವರ್ಷಕ್ಕೊಮ್ಮೆ ಕಂಡುಹಿಡಿ 8,000 ರೂಪಾಯಿ ಮೊತ್ತಕ್ಕೆ. ತಿಳಿತಲ್ಲ? ಇವಾಗ ಏನ್ ಮಾಡ್ರಿ ಇದನ್ನ ಸೇಮ್ ಸೂತ್ರದಾಗ ಹಾಕ್ರಿ. ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 whole to the power of n whole to the power of n. ಪಿ ಎಷ್ಟೈತಪ್ಪ 8,000 ಐತಿ. ಎಷ್ಟೈತಿ 8,000. 1 ಪ್ಲಸ್ ಆರ್ ಎಷ್ಟೈತಿ 9/2 100 whole to the power of n. ನಾನು ಸ್ವಲ್ಪ ಶಾರ್ಟ್ ಕಟ್ ಮೆಥಡ್ ಅನ್ನ ಯೂಸ್ ಮಾಡ್ತೇನೆ. ನೀವೇನ್ ಮಾಡ್ರಿ ತಿಳ್ಕೊರಿ. ಎರಡರ ಲೆಕ್ಕಗಳನ್ನ ಏನ್ ಮಾಡೀನಿ ಲೆಂದಿಯಾಗಿ ಬಿಡ್ಸೇನಿ. ಈ ಮುಂದಿನ ಲೆಕ್ಕಗಳನ್ನ ಏನ್ ಮಾಡೋಣ್ರಿ ಶಾರ್ಟ್ ಕಟ್ ಆಗಿ ಬಿಡಿಸೋಣ್ರಿ. 8,000 ಅಪ್ಪ. ಇದನ್ನಷ್ಟು ವಿಸ್ತರಿಸಿದಾಗ ಎಷ್ಟಾಗತ್ತಪ್ಪ? ಇದು 209 ಡಿವೈಡೆಡ್ ಬೈ 100 ಆಗುತ್ತಾ? whole to the power of n ಅಂದ್ರೆ ಎಷ್ಟಪ್ಪ 2. ಹೌದು, n equal to 2 ಐತೇನೆ ಇಲ್ಲಿ. ಇವಾಗ ಇಲ್ಲಿ ಏನಾಗುತ್ತ 8,000 ಇಂಟು ಇವನ್ನ 2 ಸಲ ಗುಣಿಸ್ಕೋರಿ. 100 ಇಂಟು 209 ಡಿವೈಡೆಡ್ ಬೈ 100 ಇವನ್ನ 2 ಸಲ ಗುಣಿಸ್ಕೊಂಡ್ರೆ ಆನ್ಸರ್ ಎಷ್ಟು ಬರ್ತೈತಪ್ಪ? 8,736 8,736.20 20 ಪೈಸೆ ಆಗುತ್ತೆ. ಏನಪ್ಪ ಇದು ಎ. ಹೌದಾ? ನೆಕ್ಸ್ಟ್ ಏನ್ ಕಂಡುಹಿಡಿತೀರಿ? ಚಕ್ರ ಬಡ್ಡಿಯನ್ನ ಕಂಡುಹಿಡಿತೀರಿ. ಚಕ್ರ ಬಡ್ಡಿ ಸೂತ್ರ ಎ ಮೈನಸ್ ಪಿ. ಎ ಮೈನಸ್ ಪಿ. ಎ ಎಷ್ಟು ಬಂತಪ್ಪ? 8,736.20. ಅಸಲು ಎಷ್ಟೈತಪ್ಪ? 8,000 ಐತಿ. ಹೌದಾ? ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬಂತಪ್ಪ? 7,736.20. ಹೌದಪ್ಪ? ಇದೇನಾತ
ಚಕ್ರ ಬಡ್ಡಿ ಆತ. ತಿಳಿತಲ್ಲ ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು? ಸರಳ ಅದ ನೋಡ್ರಿ, ಲೆಕ್ಕ ಸಣ್ಣದೈತಿ. ನೆಕ್ಸ್ಟ್, ವಾರ್ಷಿಕ 8% ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ 10,000 ರೂಗಳಿಗೆ 1 ವರ್ಷಗಳಿಗೆ. ಹೌದಪ್ಪ? ಇಲ್ಲಿ ಏನ್ ಕೊಟ್ಟಾನ? ಎಲ್ಲ ಸೇಮ್ ಕೊಟ್ಟಾನ. ಪಿ ಇಸ್ ಈಕ್ವಲ್ ಟು 10,000, ಪಿ ಇಸ್ ಈಕ್ವಲ್ ಟು 10,000. ಈಗ ಆರ್ ಈಕ್ವಲ್ ಟು 4. ಯಾಕ 8 ಐತಿ ಅಪ್ಪ, ಅರ್ಧ ವರ್ಷಕ್ಕಂದ್ರ 4%. ನೆಕ್ಸ್ಟ್ ಮತ್ತೇನ್ ಬರ್ಕೊಂತೀರಿ? ಎನ್ ಈಕ್ವಲ್ ಟು 2, ಎನ್ ಈಕ್ವಲ್ ಟು 2. ಇವಾಗ ಏನ್ ಮಾಡೋಣ್ರಿ? ಸೂತ್ರ ಸೇಮ್, ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ ಎನ್. ಪಿ ಎಷ್ಟೈತಪ್ಪ? 10,000 ಐತೆ. 10,000 1 ಪ್ಲಸ್ ಆರ್ ಎಷ್ಟೈತಪ್ಪ? 4 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2. ಈಗ ಇಲ್ಲೇನಾಗತ್ತ? 10,000 ಇಲ್ಲೇ 104 ಆಗುತ್ತಲ್ಲ, 104 ಡಿವೈಡೆಡ್ ಬೈ 100 ಹೋಲ್ ಟು ದ ಪವರ್ ಆಫ್ 2. ಈಗ ಇದನ್ನ ಏನ್ ಮಾಡ್ರಿ? ಗುಣಿಸ್ರಿ. ಗುಣಿಸಿದ ಎಷ್ಟು ಬರ್ತಪ್ಪ? 10,816 ರೂಪಾಯಿ ಬರ್ತ. 10,816 ಬರ್ತ. ಇವಾಗ ಏನ್ ಮಾಡ್ರಿ? ಚಕ್ರ ಬಡ್ಡಿಯನ್ನ ಕಂಡುಹಿಡಿರಿ. ಇದೇನಪ್ಪ? ಇದು ಮೊತ್ತ ಚಕ್ರ ಬಡ್ಡಿ ಸೇಮ್ ಲೆಕ್ಕದ ನೋಡ್ರಿ ಎಲ್ಲಾದ್ರಾಗು. ಚಕ್ರ ಬಡ್ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಪಿ. ಎ ಎಷ್ಟೈತಿ? 10,816. ಪಿ ಎಷ್ಟೈತಿ? 10,000 ಐತಿ. ಪಿ ಎಷ್ಟೈತಿ? 10,000 ಐತಿ. 10,816 ಆಗ 10,000 ಕಳೆರಿ ಎಷ್ಟು ಉಳಿತಪ್ಪ? 816 ರೂಪಾಯಿ ಉಳಿತು. ಇದು 816 ಏನಪ್ಪ ಇವಾಗ? ಚಕ್ರ ಬಡ್ಡಿ. ತಿಳಿತಲ್ಲ? ನೆಕ್ಸ್ಟ್, ಕಮಲಾಳು ಸ್ಕೂಟರ್ ಕೊಳ್ಳಲು. ಕಮಲಾ ಏನ್ ಮಾಡಿಲ್ಲ? ಒಂದು ಸ್ಕೂಟರ್ ಅನ್ನ ಕೊಳ್ಳಾಕ ವಾರ್ಷಿಕ 15% ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಬ್ಯಾಂಕ್ ಒಂದರಿಂದ 26,400 ಸಾಲವಾಗಿ ತೆಗೆದುಕೊಂಡ್ಳು. ಹೌದಾ? ಹಾಗಾದ್ರೆ 2 ವರ್ಷದ 4 ತಿಂಗಳ ಕೊನೆಯಲ್ಲಿ ಈ ಸಾಲವನ್ನು ತೀರಿಸಲು ಆಕೆ ಪಾವತಿಸಬೇಕಾದ ಮೊತ್ತವೆಷ್ಟು? ಆಕಿ ಪಾವತಿಸಬೇಕಾದ ಮೊತ್ತ ಎಷ್ಟು? ಎಷ್ಟಕ್ಕ? 2 ವರ್ಷದ 4 ತಿಂಗಳೇನಿತ್ತು? ಕಡಿಮಿತ್ತು. ಹೌದಪ್ಪ? ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಾನ? ಪಿ ಕೊಟ್ಟಾನ. ಪಿ ಇಸ್ ಈಕ್ವಲ್ ಟು ಎಷ್ಟಪ್ಪ? 26,400. ಪಿ ಇಸ್ ಈಕ್ವಲ್ ಟು 26,400 ರೂಪಾಯಿ. ನೆಕ್ಸ್ಟ್ ಏನೈತಪ್ಪ? ಆರ್ ಐತಿ. ಆರ್ ಎಷ್ಟೈತಪ್ಪ? 15% ಐತಿ. ನೆಕ್ಸ್ಟ್ ಏನೈತಪ್ಪ? ಎನ್ ಈಕ್ವಲ್ ಟು 2.13. 2.13. ಯಾಕೆ ಹೇಳ್ರಿ? 2 ಪೂರ್ಣ ವರ್ಷಕ್ಕ ಚಕ್ರ ಬಡ್ಡಿಯನ್ನು ಕಂಡು ಹಿಡಿದ್ ನಾವೇನ್ ಮಾಡ್ಬೇಕು? ಉಳಿದ 1/3 ಅಂದ್ರೆ ಈ 1/3 ನಾವೇನ್ ಮಾಡ್ಬೇಕು? ಸರಳ ಬಡ್ಡಿಯನ್ನ ಲೆಕ್ಕ ಹಾಕ್ಬೇಕು. ಫಸ್ಟಿಗೆ ಏನ್ ಮಾಡೋಣ್ರಿ? 2 ವರ್ಷ ಕಂಡು ಹಿಡೀನ್ರಿ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಪಿ 26,400. ಹೌದಾ? ಅಸಲ ಇದು 1 ಪ್ಲಸ್ 15 ಡಿವೈಡೆಡ್ ಬೈ 100. ಆದ್ರೆ ಇಲ್ಲಿ ಎನ್ ತಗೊಂಡ್ ಮುಂದೆ ಏನ್ ತಗೊಂತೀರಿ ಹೇಳು? 2 ತಗೊಂತೇವೆ. ಯಾಕ? ಫಸ್ಟಿಗೆ 2 ವರ್ಷಕ್ಕೆ ನಾವೇನ್ ಮಾಡ್ಬೇಕು? ಬಡ್ಡಿಯನ್ನ ಕಂಡಿಡ್ಬೇಕು. 26,400 ಇಲ್ಲೇ ಇದೆಷ್ಟಾಗುತ್ತ? 115 ಡಿವೈಡೆಡ್ ಬೈ 100 ಆಗುತ್ತೆ ಹೋಲ್ ಟು ದ ಪವರ್ ಆಫ್ 2. ಇವನ್ನ ಎರಡನ್ನು ಕೂಡ ಏನ್ ಮಾಡ್ರಿ? ಗುಣಿಸ್ರಿ. ಅವಾಗ ಹೆಂಗ್ ಹೇಳ್ರಿ? 26,400 ಇಲ್ಲಿ ಹಚ್ತೇನೆ. ನೀವೇನ್ ಮಾಡ್ರಿ? ಗುಣಿಸ್ರಿ. 26,400 ಇಂಟು 115 ಡಿವೈಡೆಡ್ ಬೈ 100 ಇಂಟು 115 ಡಿವೈಡೆಡ್ ಬೈ 100. ಯಾಕೆ ಹೇಳ್ರಿ? ಇಲ್ಲಿ ಘಾತ ಏನೈತಿ? 2 ಐತಿ. ಅದಕ್ಕೆ 2 ಸಲ ಏನ್ ಮಾಡ್ಬೇಕಪ್ಪ? ಇವನ್ನ ಗುಣಿಸ್ಬೇಕು. ಇವ್ನ 3 ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಬರ್ತಾ? 34,914 ರೂಪಾಯಿ. ಏನ್ಪ ಇದು? ಮೊತ್ತ ಇದು. ಹೌದಪ್ಪ? ಈಗ ನಾವು ಮುಂದಿನ 1/3 ವರ್ಷಕ್ಕೆ ಏನ್ ಮಾಡ್ಬೇಕು? ಸರಳ ಬಡ್ಡಿಯನ್ನ ಕಂಡುಹಿಡಿಬೇಕು. ಸರಳ ಬಡ್ಡಿ ಸೂತ್ರ ಗೊತ್ತೈತಲ್ಲ? ಸರಳ ಬಡ್ಡಿ ಸೂತ್ರ ಏನ? I ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100. ಹೌದಪ್ಪ? ಸೂತ್ರ ಏನೈತಿ? I ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100. ಇವಾಗ ಏನ್ ಮಾಡೋಣ? ಪಿ ಟಿ ಮತ್ತ ಆರ್ ಇವುಗಳನ್ನ ಎಲ್ಲ ಏನ್ ಹಾಕೊಂಡ್ರಿ? ಸೂತ್ರದಾಗ ಅಪ್ಲೈ ಮಾಡೋಣ್ರಿ. ಪಿ ಎಷ್ಟೈತಪ್ಪ? 34,914. ಹೌದಾ? ಇಂಟು ಟಿ ಎಷ್ಟಪ್ಪ? 1/3. 1 ಇಲ್ಲಿ ಬರ್ಕೋರೆ. 3 ಏನ್ ಮಾಡೋಣ್ರಿ? ತಳಗ್ ಬರ್ಕೊಳೋಣ್ರಿ. ಆರ್ ಎಷ್ಟೈತಿ? 15% ಐತಿ. ಡಿವೈಡೆಡ್ ಬೈ 3 ಇಂಟು 100. ಇದನ್ನಷ್ಟು ಏನ್ ಮಾಡ್ರಿ? ಕಡ್ತಾ ಹೊಡೀರಿ. ಅವಾಗ ನಿಮ್ಗೆ ಏನ್ ಸಿಗುತ್ತಾ? ಐ ಸಿಗುತ್ತಾ? ಐ ಇಸ್ ಈಕ್ವಲ್ ಟು
1745.70 ಹೌದಪ್ಪ. ಇವಾಗ ಏನ್ ಸಿಕ್ತು? ಆಯ್ ಸಿಕ್ತು. ಈಗ ಒಟ್ಟು ಮೊತ್ತವನ್ನ ನಾವೇನ್ ಮಾಡ್ಬೇಕು? ಕಂಡಿಡಿಬೇಕು. ಒಟ್ಟು ಮೊತ್ತವನ್ನ ಹೆಂಗ್ ಕಂಡಿಡಿತೀರಿ? ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 34,914 34,914 ಪ್ಲಸ್ ಇದು 1745.70 ಇವೆರಡನ್ನ ಏನ್ ಮಾಡ್ರಪ್ಪ? ಕೂಡಿಸ್ರಿ. ಕೂಡಿಸಿದಾಗ ನಮಗ್ ಮೊತ್ತ ಎಷ್ಟು ಬರ್ತಾ? 36,659.70 ಅಂದ್ರೆ 70 ಪೈಸೆ. ಇದೇನಿದು ಮೊತ್ತ. ಈಕಿ ಏನ್ ಮಾಡ್ಬೇಕು? ಇಷ್ಟು ರೊಕ್ಕವನ್ನ ಬ್ಯಾಂಕಿಗೆ ಪಾವತಿಸ್ಬೇಕು. ಯಾರು? ಕಮಲಾ. ತಿಳಿತಲ್ಲ?